ಚಿತ್ರದುರ್ಗದ ರುಡ್ಸೆಟ್ ಸಂಸ್ಥೆ ವತಿಯಿಂದ ನಿನ್ನೆ ವಿಶ್ವ ಕೌಶಲ್ಯ ದಿನವನ್ನು ಆಚರಣೆ ಮಾಡಲಾಯಿತು. ಲೀಡ್ ಬ್ಯಾಂಕ್ ಜಿಲ್ಲಾ ಮುಖ್ಯ ವ್ಯವಸ್ಥಾಪಕ ಎಂ ರಾಘವೇಂದ್ರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯಿತಿ ಎನ್ಆರ್ಎಲ್ಎಂ ಯೋಜನೆಯ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಯೋಗೇಶ್ವರಪ್ಪ, ರುಡ್ಸೆಟ್ ಸಂಸ್ಥೆ ನಿರ್ದೇಶಕ ಎಚ್ಡಿ ಬಸವರಾಜ್ ಅಶೋಕಪ್ಪ, ಉದ್ಯಮಿಗಳು, ಶಿಬಿರಾರ್ಥಿಗಳು ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಯಶಸ್ವಿ ಉದ್ಯಮಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಶೀಲಾ ಶ್ರೀಧರ್ ಮೂರ್ತಿ ರುಡ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಿಎಂಎಫ್ಇ ಯೋಜನೆಯಿಂದ ಸಾಲ ಪಡೆದು ಸ್ವಂತ ಉದ್ದಿಮೆ ಆರಂಭಿಸಿದ್ದು ಇತರರಿಗೂ ಉದ್ಯೋಗ ನೀಡಿರುವುದಾಗಿ ತಿಳಿಸಿದರು. ಸಜ್ಜೆದು ಮತ್ತೆ ಜೋಳದ್ದು ಮತ್ತೆ ರಾಗಿ ರೊಟ್ಟಿ ಮಾಡ್ತೀವಿ, ಮತ್ತೆ ಹಪ್ಪಳ ಮಾಡ್ತೀವಿ, ಮತ್ತೆ ಚಟ್ನಿ ಪುಡಿಗಳು ಮಾಡ್ತೀವಿ, ಶೇಂಗಾದ್ದು ಮತ್ತೆ ಖಾರ ಚಟ್ನಿ ಅಂತ ಮಾಡ್ತಾರೆ, ಅದು ಮತ್ತೆ ಗೋರಾಳ್ ಪುಡಿ ಅಂತ ಮಾಡ್ತಾರೆ. ಈ ತರ ಎಲ್ಲ ಚಟ್ನಿ ಪುಡಿಗಳು ಮಾಡ್ತೀವಿ. ಅಗಸೆ ಚಟ್ನಿ ಪುಡಿ ಇದೆಲ್ಲ ಮಾಡಿ ಮತ್ತೆ ಚಟ್ನಿ ಪುಡಿ ರೊಟ್ಟಿ ಜೊತೆಗೆ ಕೊಡ್ತೀವಿ ಸರ್. ಮತ್ತೋರ್ವ ಫಲಾನುಭವಿ ಕಿರಣ್ ಕುಮಾರ್ ರುಡ್ಸೆಟ್ ಸಂಸ್ಥೆಯಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ತರಬೇತಿ ಪಡೆದು ಎಂಎಸ್ಎಂಇ ಯೋಜನೆಯಲ್ಲಿ ಸಾಲ ಪಡೆದು ಸ್ವಂತ ಉದ್ಯೋಗ ಆರಂಭಿಸಿದ್ದು ಉತ್ತಮ ಆದಾಯ ಗಳಿಸುತ್ತಿರುವುದಾಗಿ ತಿಳಿಸಿದರು. ಮಾಡಿದಾಗ ರುಡ್ಸೆಟ್ ಸಮಸ್ಯೆನ ಒಂದು 5 ಕೊಟ್ಟರು. 5 ರುಡ್ಸೆಟ್ ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡಾದ್ಮೇಲೆ ಬ್ಯಾಂಕಲ್ಲಿ ಅಪ್ರೋಚ್ ಮಾಡಿದಾಗ MSME ಸ್ಕೀಮಲ್ಲಿ 75 ಮತ್ತು 25% ಇದ್ರ ಮುಖಾಂತರ ನನಗೆ ಲೋನ್ ಆಯಿತು. ಆ ಲೋನಲ್ಲಿ ಕ್ಯಾಮ್ರಾ ತೊಗೊಂಡು ಅದರಿಂದ ಅರ್ನಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದೆ, ಡೆವಲಪ್ಮೆಂಟು ಚೆನ್ನಾಗಿ ನಡೀತಿದೆ. ಇನ್ನೋರ್ವ ಫಲಾನುಭವಿ ಪ್ರದೀಪ್ ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಯೋಜನೆಯಲ್ಲಿ ಸಾಲ ಪಡೆದು ಸ್ವಂತ ಉದ್ದಿಮೆ ಆರಂಭಿಸಿದ್ದು ಉತ್ತಮ ವ್ಯಾಪಾರ ವಹಿವಾಟು ನಡೆಯುತ್ತಿದೆ ಎಂದು ಹೇಳಿದರು. ರೂಫ್ ಟಾಪ್ಸ್ 3 ಕಿಲೋಮೀಟರ್ 5 ಕಿಲೋಮೀಟರ್ ಈ ಥರ ಎಲ್ಲ ಇನ್ಸ್ಟಾಲೇಷನ್ಸ್ ಇವತ್ತು ಕೂಡ 5 ಕಿಲೋಮೀಟರ್ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ ಸರ್ ಇವತ್ತು. ಸೊ ಜನರಲ್ ಆಗಿ ಏನಂತಂದರೆ ಏನು ಮಾರ್ಕೆಟಲ್ಲಿ ಏನು ಓಡ್ತಾ ಇರುತ್ತೆ ಅದನ್ನ ಫೋಕಸ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಸ್ಟಡಿ ಮಾಡಿಕೊಂಡು ಅದನ್ನು ನಾವು ಫೋಕಸ್ ಮಾಡೋದು ನಾವು ಸಕ್ಸಸ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ಲೀಡ್ ಬ್ಯಾಂಕ್ ಜಿಲ್ಲಾ ಮುಖ್ಯ ವ್ಯವಸ್ಥಾಪಕ ಎಂ ರಾಘವೇಂದ್ರ ದೈನಂದಿನ ಜೀವನದಲ್ಲಿ ಕೆಲಸ ಕೌಶಲ್ಯಗಳ ಜತೆ ಸೃಜನಾತ್ಮಕವಾಗಿ ಹೊಸದನ್ನು ಕಲಿಯುವುದರಿಂದ ಕೌಶಲ್ಯ ಮಟ್ಟ ಬೆಳೆಯುತ್ತದೆ ಎಂದು ತಿಳಿಸಿದರು. ಏನಾಗುತ್ತೆ ಒಂದು ಕ್ಷಣದಲ್ಲಿ ಒಂದು ಡಿಸಿಷನ್, ಇವತ್ತಿನ ದಿನ ಪೇಪರ್ ಓದ್ತಾ ಇದ್ದಾಗ ಒಂದು ಸಣ್ಣ ಅವ್ರ ತಂದೆ ಒಂದು PMFME ಅಂತ ಅಂದ್ಬಿಟ್ಟು ಒಂದು ಸ್ಕೀಮ್ ಇದೆ, ಪ್ರಧಾನ ಮಂತ್ರಿ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ ಅಂದ್ಬಿಟ್ಟು. ರುಡ್ಸೆಟ್ ಸಂಸ್ಥೆ ನಿರ್ದೇಶಕ ಎಚ್ಡಿ ಬಸವರಾಜ್ ಅಶೋಕಪ್ಪ ರುಡ್ಸೆಟ್ ಸಂಸ್ಥೆ ವತಿಯಿಂದ ಯುವಜನತೆಗೆ ಕೌಶಲ್ಯ ತರಬೇತಿ ನೀಡಿ ವಿಶ್ವಾಸ ಮೂಡಿಸಲಾಗುತ್ತಿದೆ. ಇದು ಸ್ವ ಉದ್ದಿಮೆಗೆ ಅನುಕೂಲವಾಗುತ್ತಿದೆ ಎಂದು ಹೇಳಿದರು. ಈ ಯುವ ಕೌಶಲ್ಯ ದಿನದ ಒಂದು ಆಚರಣೆ ಯಾಕೆ ಅಂತಂದ್ರೆ ಯುವ ಜನತೆಯಲ್ಲಿ ಕೌಶಲ್ಯ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಕೌಶಲ್ಯ ಅಭಿವೃದ್ಧಿಯ ಪ್ರಾಮುಖ್ಯತೆಯನ್ನು ಸಾರುವ ಉದ್ದೇಶದಿಂದ ಇವತ್ತು ದೇಶದಂತ ಎಲ್ಲ ನಾವು ಒಂದು ವಿಶ್ವ ಕೌಶಲ್ಯ ದಿನವನ್ನು ಆಚರಣೆ ಮಾಡ್ತಿದ್ವಿ.